ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರನ್ನ ಕುರಿತು ಮಾಡಿದ ಈ ಸಹಸ್ರನಾಮ ಚಿಂತನೆಯಲ್ಲಿ ರಾಯರ ಅಪ್ರತಿಮವಾದ ಅಲೌಕಿಕವಾದ ವ್ಯಕ್ತಿತ್ವವನ್ನು ಅನೇಕ ನಾಮಗಳಲ್ಲಿ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಅಂತಹದ್ದೇ ಇನ್ನೊಂದು ನಾಮ ಓಂ ತ್ರಾತಾಯ ನಮಃ. ಓಂ. ರಾಯರು ನಮ್ಮನ್ನು ಸದಾಕಾಲ ರಕ್ಷಣೆಯನ್ನು ಮಾಡ್ತಕ್ಕಂಥವ್ರು. ದೇವರ ಮೇಲೆ, ಗುರುಗಳ ಮೇಲೆ ಯಾವತ್ತೂ ನಮಗೊಂದು ವಿಶ್ವಾಸ ಇರಬೇಕು. ನಮ್ಮನ್ನು ಯಾವುದಾದ್ರೂ ಒಂದಲ್ಲ ಒಂದು ರೂಪದಿಂದ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ. ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ. ಪರಮಾತ್ಮ ಆಗಲಿ ಅಥವಾ ಗುರುಗಳಾಗಲಿ ಎಂತಹದ್ದೇ ಕಷ್ಟಕಾಲ ಬಂದರೂ ಕೂಡ ನಮ್ಮನ್ನ ಇವರು ಬಿಡ್ತಕ್ಕಂಥವರಲ್ಲ. ಸದಾಕಾಲ ಆಪತ್ತಿನಿಂದ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥವರು ಈ ಗುರುಗಳು. ಕೇವಲ ಗುರುಗಳ ಸ್ಮರಣೆಯನ್ನ ಮಾಡಿದ್ರೆ ಸಾಕು, ಎಲ್ಲಾ ಕಷ್ಟಗಳು ಕೂಡ ಪರಿಹಾರ ಆಗತ್ತೆ ಅಂತ ನಾವೆಲ್ಲ ಕೇಳಿದ್ದೇವೆ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ. ಗುರುಗಳ ಪಾದದಿಂದ ಹಿಡಿದು ಅವರ ತಲೆಯ ತನಕ ಗುರುಗಳ ಪರಿಪೂರ್ಣವಾದ ದೇಹದ ಚಿಂತನೆಯನ್ನು ನಾವು ಮಾಡಿದರೆ ಸಾಕು, ತೇನ ವಿಘ್ನಾಃ ಪ್ರಣಶ್ಯಂತಿ. ನಮ್ಮ ಜೀವನದಲ್ಲಿ ಬರತಕ್ಕಂಥ ಯಾವ ಯಾವ ವಿಘ್ನಗಳು ಅಂತ ಇದ್ದಾವೋ ಎಲ್ಲ ವಿಘ್ನಗಳನ್ನು ಕೂಡ ನಾಶ ಮಾಡತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥರು. ಅವರೇನು ನಮ್ಮನ್ನ ರಕ್ಷಣೆ ಮಾಡಿದ ಮೇಲೆ ಅಥವಾ ರಕ್ಷಣೆ ಮಾಡತಕ್ಕಂಥ ಕಾಲದಲ್ಲಿ ನಾನು ರಾಯರು, ನಾನು ನಿನ್ನನ್ನು ರಕ್ಷಣೆ ಮಾಡಿದೆ ಅಂತ ಯಾವತ್ತೂ ಕೂಡ ತೋರಿಸ್ಕೊಳ್ಳೋದಿಲ್ಲ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಬರತಕ್ಕಂಥ ಒಂದು ಮಾತು, ಗುರುಗಳಾಗಲಿ ಅಥವಾ ದೇವತೆಗಳಾಗಲಿ ನಮ್ಮನ್ನ ರಕ್ಷಣೆ ಹೆಂಗ ಮಾಡ್ತಾರೆ ಅಂತ ಹೇಳಬೇಕಾದ್ರೆ, ಒಬ್ಬ ದನ ಕಾಯ್ತಕ್ಕಂಥ ಒಬ್ಬ ವ್ಯಕ್ತಿ ದನವನ್ನ ಮೇಯಿಸ್ಬೇಕಾದ್ರೆ ಆ ದನದ ಕೊಂಬನ್ನ ಹಿಡಿದು ಇದು ದನ, ಇದನ್ನ ನಾನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಯಾವ ರೀತಿಯಾಗಿ ಆ ದನವನ್ನ ರಕ್ಷಣೆ ಮಾಡ್ತಾನೋ ಆ ರೀತಿ ಇವ್ರು ಯಾರು ಕೂಡ ನಮ್ಮನ್ನ ರಕ್ಷಣೆ ಮಾಡಂಗಿಲ್ಲ. ಹೆಂಗ್ ರಕ್ಷಣೆ ಮಾಡ್ತಾರೆ? ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಕ್ಕಂಥ ಮಾತು, ಯಂತು ರಕ್ಷಿತು ಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ಯಾರನ್ನ ರಕ್ಷಣೆ ಮಾಡಬೇಕು ಅಂತ ಆ ಗುರುಗಳಿಗಾಗಲಿ ಅಥವಾ ಪರಮಾತ್ಮನಿಗಾಗಲಿ ಇಚ್ಛೆ ಉಂಟಾಗತ್ತೋ ಅವನಿಗೆ ಬುದ್ಧಿಯನ್ನ ಪ್ರೇರಣೆ ಮಾಡ್ತಾರಂತೆ ಈ ಹರಿಗುರುಗಳಿಬ್ಬರು ಕೂಡ. ನಾವೇನ್ ಅನ್ಕೋತೀವಿ, ನನ್ನ ಬುದ್ಧಿಶಕ್ತಿಯಿಂದಲೇ ನಾನು ಪಾರಾದೆ, ಇದರಲ್ಲಿ ದೇವರ ಪಾತ್ರ ಏನು ಅನ್ನೋದನ್ನ ನಾವು ವಿಚಾರ ಮಾಡ್ತೇವೆ. ಆದ್ರೆ ಎಂತು ರಕ್ಷಿತು ಮಿಚ್ಛಂತಿ ಬುದ್ಧಿಯಾ ಸಂಯೋಜಯಂತಿ ತಂ. ಯಾರನ್ನ ರಕ್ಷಣೆ ಮಾಡಬೇಕು ಅಂತ ಅವರಿಗನಿಸ್ತೋ ಬುದ್ಧಿಯನ್ನ ಪ್ರೇರಣೆ ಮಾಡಿ ಆ ಬುದ್ಧಿಗೆ ಶಕ್ತಿಯನ್ನ ಕೊಟ್ಟು ಪ್ರೇರಣೆಯನ್ನ ಕೊಟ್ಟು ಅವನ ಆ ಆಪತ್ತಿನಿಂದ ಪರಿಹಾರ ಆಗುವಂತೆ ನೋಡ್ಕೋತಾರಲ್ವಾ. ಇದು ಗುರುಗಳ ಕಾರುಣ್ಯ ಅಲ್ಲದೆ ಮತ್ತಿನ್ನೇನ್ ತಾನೇ ಹೇಳಬೇಕು. ಸರ್ವಜ್ಞಾಯ ಸ್ವತಂತ್ರಾಯ ಭಕ್ತ ಕ್ಲೇಶ ವಿನಾಶಿನೇ ಉದಾರ ಚೇತಸೆ ಕಿಂತೆ ವದೇ ಮದ್ಭಾರವಾಹಿನೇ. ನಮಗೆಲ್ಲ ನಾವು ಕಟ್ಕೊಂಡಿರೋ ಹಿಂಡಂದಿರ ಭಾರ, ಹುಟ್ಟಿಸಿದ ಮಕ್ಕಳ ಭಾರ ಅಥವಾ ಆಸ್ತಿ ಅಂತ ಹೇಳಿದ್ರೆ ಒಂದು ಕುಟುಂಬದ ಭಾರವನ್ನು ಇವತ್ತಿನ ದಿನ ನಾವು ಹೊತ್ತು ನಡೆದೇವು. ಇನ್ನೊಬ್ಬರ ಭಾರವನ್ನ
ನಾವು ಹೊತ್ತುಕೊಂಡು ಈ ಸಂಸಾರದಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಗುರುಗಳಾದಂಥವರು ಅವ್ರಿಗೆ ಕೇವಲ ತಮ್ಮ ಭಾರ ಅಲ್ಲ, ಒಬ್ಬ ಶಿಷ್ಯನ ಭಾರ ಅಲ್ಲ, ಎಲ್ಲರ ಭಾರವನ್ನೂ ಕೂಡ ಹೊರತಕ್ಕಂಥ ಮಹಾನುಭಾವರು ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರು. ಭೂತಾಯಿ ಒಬ್ಬ ದುಷ್ಟ ಇರಲಿ, ಒಬ್ಬ ಸಜ್ಜನ ಇರಲಿ, ಇಬ್ಬರ ಭಾರವನ್ನೂ ಕೂಡ ಯಾವ ರೀತಿ ಕ್ಷಮಾ ಎಂದು ಪ್ರಸಿದ್ಧಳಾದ ಭೂತಾಯಿ ಇವತ್ತಿನ ದಿನ ಧರಿಸ್ತಾಳೋ, ಅವರಿಬ್ಬರನ್ನೂ ಕೂಡ ರಕ್ಷಣೆ ಮಾಡ್ತಾಳೋ, ಹಾಗೆ ಗುರುಗಳೂ ಕೂಡ ನಮ್ಮೆಲ್ಲರ ಭಾರವನ್ನು ಕೂಡ ಹೊತ್ತು ನಮಗೆ ಯಾವುದು ಹಿತ, ನಮಗೆ ಯಾವ ಅಹಿತ ಅನ್ನೋದನ್ನ ಆಲೋಚನೆ ಮಾಡಿ ನಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥರು. ಭಕ್ತ ಕ್ಲೇಶ ವಿನಾಶಿನೇ, ಬರ್ತಕ್ಕಂಥ ಭಕ್ತರ ಎಲ್ಲಾ ರೀತಿಯಾದ ಕಷ್ಟಗಳನ್ನ ಪರಿಹಾರ ಮಾಡತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥರು. ಇಂಥ ಸರ್ವಜ್ಞರಾದ, ಸ್ವತಂತ್ರರಾದ, ಎಲ್ಲ ಭಕ್ತರನ್ನೂ ಕೂಡ ರಕ್ಷಣೆ ಮಾಡತಕ್ಕಂಥ ಮಹಾನುಭಾವರಾದ ರಾಘವೇಂದ್ರ ತೀರ್ಥರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವರನ್ನ ನಾವು ಹೆಂಗೆಂಗ್ ಉಪಾಸನೆ ಮಾಡ್ತೇವೋ ಹಂಗ್ ಫಲ ಕೊಡ್ತಾನೆ ಈ ದೇವರು. ಹಂಗೆ ಈ ರಾಯರನ್ನ ನಾವು ಹೆಂಗೆಂಗ್ ಉಪಾಸನೆ ಮಾಡ್ತೇವೋ ಹಂಗಂಗೆ ಫಲ ಕೊಡ್ತಕ್ಕಂಥವ್ರು ಈ ರಾಘವೇಂದ್ರ ಸ್ವಾಮಿಗಳು. ಉಪಾಸತೆ ಯಥಾ ಭಕ್ತಿಯ ತಥಾ ಫಲಮವಾಪ್ನುಯಾತ್ ಶ್ರೀ ರಾಘವೇಂದ್ರ ಯತಿನಂ. ಗುರುಗಳನ್ನು ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ಗುರುಗಳು ಸದಾಕಾಲ ಪ್ರಸನ್ನರಾಗಿ ಇರುವಂತೆ ಅವರ ಸೇವೆಯನ್ನ ನಾವು ಮಾಡಿದೆವು ಅಂತಾದ್ರೆ ಆ ಸೇವೆಯ ಫಲ ಮನಸ್ಸಿನಿಂದಲೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಉತ್ತಮವಾದ ಫಲವನ್ನ ಅದು ಕೊಡುತ್ತೆ. ಭಕ್ತಿಯ ತಥಾ ಫಲಮವಾಪ್ನುಯಾತ್. ಭಕ್ತಿಯಿಂದ ಯಾವ ರೀತಿ ದೇವತೆಗಳನ್ನ ಸಂತೋಷಪಡಿಸಿದ್ದು ಯಾವ ರೀತಿ ವ್ಯರ್ಥ ಅಲ್ಲವೋ, ಹಾಗೆ ಗುರುಗಳನ್ನ ಸಂತೋಷಪಡಿಸಿದ್ದು ಕೂಡ ವ್ಯರ್ಥ ಅಲ್ಲವೇ ಅಲ್ಲ. ನಮ್ಮನ್ನು ಒಂದಲ್ಲ ಒಂದು ರೂಪದಿಂದ ಅವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಂಥ ಗುರುಗಳ ಒಂದು ರಕ್ಷಕತ್ವದ ಒಂದು ಗುಣದ ಮಹತ್ವವನ್ನ ತಿಳಿಸ್ತಕ್ಕಂತಹ ಅತ್ಯದ್ಭುತವಾದ ನಾಮ ಓಂ ತ್ರಾತಾಯ ನಮಃ. ಓಂ ಅಂತ ಹೇಳಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ.